ಆಮೇಲೆ ಉಣ್ತೀನಿ ತಡಿ. ಏಯ್ ಎಡೊತ್ತಾಗೈತೆ. ರಾತ್ರಿ ಹೊತ್ನಾಗ 10:30 11 12 ಗಂಟೆ ತಕ್ಕ ಫೋನ್ ನೋಡ್ತಾನೆ. ಈಟೊತ್ನಾಗ 11 12 ಗಂಟೆ ತಕ್ಕ ಮನೆ ಕೆಮ್ತಿಯಲ್ಲ ಪಾಪ. ಎಡೊತ್ತಾಗೈತೆ ನೋಡು. ಹೊತ್ತು ಬಟ್ಟೆ ಎದ್ದಾಡಬೇಕು. ಯಾವ್ದನ ಕೆಲಸ ನೋಡ್ಕೊಂಡು ಕೆಲ್ಸಕ್ಕನ ಹೋಗು. ಓದೋದು ಒಬ್ಬ ಇದ್ದೆ ಎಂತ ಚೆನ್ನಾಗಿ ಓದ್ಬೋದಾಗಿತ್ತು ನೀನಿರ ಇದಕ್ಕೆ. ಯಾತೆತ್ಕೊ ಹೋಗ್ತೀನಿ ಅಂತೀಯ. ಏನೋ ಬೋಲ್ ಒಳ್ಳೆನಲ್ಲ ಹೇಳು. ಬರೀ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಇಲ್ಲದ್ದು ಹೇಳ್ತೆ ಕಣ್ ಪಾಪ. ಯಾವ್ದನ್ನೊಂದು ಕೆಲಸ ನೋಡ್ಕೊಂಡು ಕೆಲ್ಸಕ್ಕನ ಹೋಗು. ಹೋಗ್ತೀನಿ ಬಿಡತ್ತ, ನಾನೆಲ್ಲ ನಿನ್ನ ತಲೆ ಕೆಡಿಸಬೇಡ, ನಾನೆಲ್ಲ ಹೋಗ್ತೀನಿ. ಬಾ ಉಣ್ಣು ಬಾ. ನಾನು ಮುಸ್ರೆಲ್ಲ ತೊಳೆದಿಕ್ಬೇಕು. ತಿರ್ಗಿ ಒಟ್ಟು ಸ್ಯಾನೆ ಹೊತ್ತಾಗುತ್ತೆ. ಎಲ್ಲ ತೊಳೆದಿಕ್ಬೇಕು ಬಾ. ಏನು ಸರ್ ಮಾಡಿದ್ಯಾ? ಮುದ್ದೆ ಮಾಡಿದ್ದೀನಿ ಬಾ. ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೀನಿ. ಹೋಗೋ ಜತ್ತ ಅದನ್ನ ಯಾರು ಉಣ್ತಾರೆ? ನಾನು ಉಂಬಲ್ಲ. ತಿಂಡಿ ಮಾಡಬೇಕಾ ನೀನು? ಬರೇ ಮುದ್ದೆ ಮಾಡ್ತೀಯ ಕಣಜ್ಜಿ ಹೋಗತ್ಲೆಗೆ. ಯಾಕೆ ಬೇಕು ಪಾಪ ನಿನಗೆ? ನನಗೆ ಮಸಾಲೆ ದೋಸೆ ಹಾಕಿ ಆಲೂಗೆಡ್ಡೆ ಪಲ್ಯ ಮಾಡಿಕೊಡು. ಆಲೂಗೆಡ್ಡೆ ಪಲ್ಯ ಚಟ್ನಿ ಎರಡೂ ಬೇಕು ನನಗೆ. ನನಗೆ ಮಾಡಿಕೊಡು, ದೋಸೆ ಮಾಡಿಕೊಡು. ಹಿಟ್ಟಿಲ್ಲ ಕಣಪ್ಪ, ಹಿಟ್ಟು ರುಬ್ಬಿಕ್ಕಿಲ್ಲ. ಇವತ್ತು ನೆನಾಕ್ತೀನಿ. ನಾಳೆಗೆ ಬೇಕಾದರೆ ರುಬ್ಬಿ ಕೊಡ್ತೀನಿ ಬಾ. ಅಕ್ಕಿ ನೆನಕ್ಕಿಲ್ಲ, ನೆನಕ್ಕಿ ನಾಳೆಗೆ ಮಾಡ್ಕೊಡ್ತೀನಿ. ಇವತ್ತು ಬರಪ್ಪತ್ತ ಸಾಕಾದಂಗಾಗೈತೆ. ದಿನ ನಾನು ಅದು ನುಂಬಲ್ಲ ಇದು ನುಂಬಲ್ಲ ಅಂತೀಯಲ್ಲ ಪಾಪ. ಗೊಳಾಡ್ತೀಯ. ಅದಕ್ಕೆ ಮತ್ತೆ ಹೊರ್ಗಿನ ತಿಂಡಿನ ಕಮ್ಮಿ ಮಾಡಬೇಕು ಅಂಬೋದು. ಮನೆದು ರುಚಿ ಸಿಗಲ್ಲ ಪಾಪ. ನೀನು ಅಲ್ಲಿ ಇಲ್ಲಿ ಹೊರಗೆ ಅದು ಇದು ತಿಂತೀಯಲ್ಲ ಅದಕ್ಕೆ. ಅಜ್ಜಿ ನಾನು ಅದು ನುಂಬಲ್ ಹೋಗತ್ಲಾಗೆ. ನೀನು ಯಾತ ಹತ್ರದೋ ಮಾಡ್ತೀಯ. ಬಸ್ಸಾರು ಯಾರು ಉಣ್ತಾರೆ? ನೀರು ಇದ್ದಂಗೆ ಇರುತ್ತೆ. ನಾನು ನುಂಬಲ್ಲ. ನನಗೆ ಅಜ್ಜಿ ಕಬಾಬ್ ಮಾಡ್ಕೊಡು ಅಜ್ಜಿ. ಏಯ್ ಎದ್ದೋಗ, ಉಣ್ಣಾಗ ಸುಮ್ಮನೆ. ಬಸ್ಸಾರು ಎಷ್ಟು ಚೆನ್ನಾಗೈತೆ. ಎದ್ದಾಗೋ. ನಾನೇ 3 ದಿನದಿಂದ ನೋಡ್ತಾ ಇದ್ದೀನಿ. ಅದು ನುಂಬಲ್ಲ ಇದು ನುಂಬಲ್ಲ. ಇವನಿಗೆಲ್ಲ ಬಿರೋ ದಿನ ಅದು ಇದು ಬೇಕು. ಇವ್ನು ಕೇಳಿದ್ದೆ ಮಾಡಿಕ್ಬೇಕೇನು? ಅತ್ತೆ ಸುಮ್ಮನಿರು. ಇವ್ನು ಕೇಳಿರೋದೆಲ್ಲ ಮಾಡಿಕ್ಬೇಡ. ಉಂಬಂಗಿದ್ರೆ ಉಂಬ್ಲಿಲ್ಲ ಅಂದ್ರೆ ಅಲ್ಲಿ ಬಿದ್ದಿರಲಿ. ಒಟ್ಟಿಸಿದ್ರೆ ಅವನೇ ಉಣ್ತಾನೆ. ಹೊಟ್ಟೆಸ್ದಾಗ ಯಾವ್ದನಾಗ್ಲೇ ಉಂಡ್ಬಿಡ್ತಾರೆ ಹೊಟ್ಟೆ ತುಂಬಿಸ್ಯಮಕ್ಕೆ. ಹೊಟ್ಟೆಸ್ದಾಗ್ಲೇ ಗೊತ್ತಾಗೋದು ಅನ್ನೋದು ಬೆಲೆ ಏನು ಅಂತ. ಹೊಟ್ಟೆಸ್ದಾಗ್ಲೇ ಯಾತನಾತು ಉಂಡ್ಬಿಡ್ತಾರೆ. ಹೊಟ್ಟೆ ತುಂಬ್ದಾರು ಹಿಂಗೆ ಮಾತಾಡೋದು, ಅದು ನುಂಬಲ್ಲ ಇದು ನುಂಬಲ್ಲ ಅಂತ. ನೆನ್ನೆ ಸಹ ತರಕಾರಿ ಸಾರು ಮಾಡೀನಿ, ತರಕಾರಿ ಸಾರು ಉಂಬಲ್ಲ ಅಂದ. ಇವತ್ತು ಬಸ್ಸಾರು ಮಾಡೀನಿ ಅಂದ್ರೆ ಬಸ್ಸಾರು ಉಂಬಲ್ಲ ಅಂತಾನೆ. ಮತ್ತೆ ಯಾವ ಸಾರು ಮಾಡ್ಬೇಕಲ್ಲ ಪಾಪ ನಿನಗೆ? ಅಜ್ಜಿ ಚಿಕನ್ ಸಾರು ಮಾಡು. ನೀನು ಚಿಕನ್ ಸಾರು ಮಾಡೇ ಇಲ್ಲ ನಾನು ಬಂದಾಗಿಂದ. ನಾನು ಪಾಪ ಇವತ್ತು ಬೇಡ, ಭಾನುವಾರ ದಿನ ಮಾಡೋಣ. ಇವತ್ತು ಶುಕ್ರವಾರ, ನಾಳೆ ಶನಿವಾರ. ಯಾಕೊಟ್ಟನು ಭಾನುವಾರ ದಿನ ಮಾಡೋಣ. ಭಾನುವಾರ ಬೆಳಗ್ಗೆನ ತಂದು ಮಾಡೋಣ. ಬಾ ಉಣ್ಣು ಬಾ ಇವತ್ತು ಸದ್ಯಕ್ಕೆ. ಭಾನುವಾರ ತಕ ಹಂಗೆ ಇರಬೇಕೆ ನಾನು? ಈ ವಜ್ಜು ಒಂದು ಕಾಣಲ್ಲ. ಹೋಗು. ಹೋಗಜ್ಜಿ ಎತ್ತ ನಾನು ಉಂಬಲ್ ಹೋಗು. ಎದಾಗ ಉಣ್ಣೋಗು. ಏನು ಹಂಗೇನೆ ಮತ್ತೇನೇನು ಹಂಗೇನೆ. ಎದ್ದಾಳ ಉಣ್ಣು. ಅಕ್ಕೆ ಬಂದು ಕೊಡತ್ತೆ. ಉಂಬ್ಲಿಲ್ಲ ಅಂದ್ರೆ ಏನಿಲ್ಲ, ಅವನಿಗೆ ಗ್ರಾಚಾರ ನೆಟ್ಕಿರಲ್ಲ. ಎಷ್ಟು ಚೆನ್ನಾಯ್ತು ಹಂಗೆ ಬಸ್ಸಾರು, ನುಗ್ಗೆ ಸೊಪ್ಪಿನ ಬಸ್ಸಾರು, ಮುದ್ದೆ. ಉಂಬಲ್ಲ ಅಂದ್ರೆ ಯಾರನ್ನ ನಗ್ತಾರೆ. ಇನ್ನೆಂತ ತಿಂತೀಯ ನೀನು? ಅಂಥವೆಲ್ಲ ತಿಂದ್ರೆ ನೀನು ಅಣ್ಣ, ನೀನು 6 ವರ್ಷ ಬದುಕೊಂಡು 3 ವರ್ಷ ನೀನು ಬಾಯಿ ಬಗ್ಸಿರೋದು ನೆಕ್ಚರಲ್ಲಿ ತಿನ್ಕೊಂಡಿದ್ರೆ ನೀನು 6 ವರ್ಷ ಬದುಕ್ತಿದ್ದನು 3 ವರ್ಷ. 3 ವರ್ಷನೂ ಇಲ್ಲ, ನೀನು 2 ವರ್ಷ ಅಷ್ಟೇನೆ. ನೀನು ಇಂಥವೆಲ್ಲನ ಹೊರಗಿನ ತಿಂಡಿ ಕಲ್ತ್ಬಿಟ್ರೆ ಅಷ್ಟೇನೆ. ಚಿಕ್ಕಪ್ಪ ಯಾಕೆ ಹೊಡಿತೀರಾ ನನ್ನ? ಮತ್ತೆ ಹುಡುಗರ ಜೊತೆ ಸೇರ್ಕೊಂಡು ಅದು ಇದು ತಿಂದು ಅಭ್ಯಾಸ ಮಾಡ್ಕೊಂಡು ಮನೆಯಾಗ ಹಂಗೆ ಕೇಳ್ತೀಯ. ನೀನು ಬೇಕಾಗಿರೋದನ್ನ ಯಾರೋ ಮಾಡಿಕ್ತಾರೆ ನಿನಗೆ? ಯಾರು ಮಾಡಿಕ್ತಾರೆ? ಬಿಡಪ್ಪತ್ತ ಹೋಗ್ಲಿ. ಸುಮ್ಕಿ ನಾನೆಲ್ಲ ಹೇಳ್ತೀನಿ. ಮತ್ತೆ ಸುಮ್ಮನಿರತ್ತೆ. ಎಷ್ಟನ ಉಬ್ಬಿಸ್ಬಾರ್ದು ನೀನು. ಅವ್ನು ಹೇಳ್ದಂಗೆ ಕೇಳ್ಕೊಂಡು ಅವ್ನು ಹೇಳಿರೋ ಮಾತು ಕೇಳ್ಕೊಂಡಿದ್ರೆ ಆಯ್ತಲ್ಲ. ಯಾಕೆ ಹೊಡಿಯೋದು ನೀವು? ಹೊಡಿದಂಗೆ ಹಂಗೆ ಬಿಡ್ತಾರೇನು? ನಾನು ನೋಡ್ತಾ ಇದ್ದೀನಿ. ಅದು ತಿಂಬಲ್ಲ ಇದು ತಿಂಬಲ್ಲ. ಏನು ನಿನ್ನ ನಮ್ಮ ಅವತಾರಗಳು? ಮುದ್ದೆ ತಿಂಬಲ್ವಂತೆ. ಮುದ್ದೆ ತಿಂದರೆ ನಿನಗೆ ಅಣ್ಣ ಮೈ ಬಗ್ಸಿ ಬದುಕು ಮಾಡೋಕ್ಕಾಗೋದು. ಉಂಬ್ಲಿಲ್ಲ ಅಂದರೆ ಅಷ್ಟೇ. ನೀನು ಬರೀ ಅದು ಇದು ತಿಂಡಿ ಅದು ಇದು ತಿನ್ಕೊಂಡಿದ್ರೆ ಅಷ್ಟೇ. ನೀನು ಮೊದಲನವರೆಲ್ಲ ನೋಡು ಮುದ್ದೆ ತಿನ್ಕೊಂಡು ಎಂಥ ಗಟ್ಟಿಯಾಗಿದ್ದಾರೆ. ಇವಾಗನವರು ನೀನು ಅದು ಇದು ಬರೀ ದೋಸೆ ಅದು ಇದು ನೀನು ಬೇಕಾಗಿರೋ ಬಾಯಿ ಬಗ್ಸಿರೋದು ಕಬಾಬು, ಹೊರಗೆ ಬಿರಿಯಾನಿ ಇಂಥ ತಿನ್ಕೊಂಡಿದ್ರೆ ನೀನು ಹಿಂಗೆ ಹೋಗೋದೇನೆ. ಸುಮ್ಮನೆ ನಾನೆಲ್ಲನ ನಿನಗೆ ಹೇಳ್ತೀನಿ. ಬಾರಪ್ಪ ಬಾ ಪುಳಿಯೋಗರೆ ಗೊಜ್ಜು ಐತೆ. ಅನ್ನ ಪುಳಿಯೋಗರೆ ಗೊಜ್ಜು ಹಾಕ್ಕೊಡ್ತೀನಿ ಬಾ. ನೋಡಜ್ಜ ಚಿಕ್ಕಪ್ಪ ಹೆಂಗೆ ಹೊಡಿತೈತೆ ಹಂಗೇನೆ. ಈ ಚಿಕ್ಕಪ್ಪನೊಂದು ಸುಮ್ಮನೆ ಹೋಗಲೆ. ಹೋಗೋ. ನನ್ನ ಹತ್ರ ಏನಾದರೂ ಇರಲ್ಲ. ನೀನು ಸರಿಯಾಗಿ ಕಲಿಸ್ತೀನಿ ಬುದ್ಧಿನ. ಇಂಥ ಬುದ್ಧಿನೇ ಕಲಿ. ಎಲ್ಲಾನ ಹೋದ್ರೆ ಯಾರು ಏನು ಹುಡ್ಗ ಹಿಂಗೆ ಕಲ್ತೈತೆ ಅಂತಾರೆ. ಅಲ್ಲ ಇಟ್ಟುದ್ದ ಆಗಿದ್ದೀಯಾ. ಬರೀ ಅಲ್ಲಿ ಇಲ್ಲಿ ಹುಡುಗರ ಜೊತೆಗೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಲಾಗ ಹೊಡ್ಕೊಂಡಿರ್ತೀಯ. ನನ್ನ ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕಾಗಲ್ವೇನೋ? ಓದಕ್ಕಂತೂ ಹೋಗ್ಲಿಲ್ಲ. ಹೋಗ್ತಾ ಇದ್ದಾನೆ ಅವನು. ಇಲ್ಲೇನೆ JCP ಕಲಿಯಕ್ಕೆ ಹೋಗ್ತಾ ಇದ್ದಾನೆ. JCP ಕಲಿಬೇಕು ಅಂತ ಅನ್ಕೊಂಡವನೇ. ಅದಕ್ಕೇನೆ ಇಲ್ಲಿ ಅವರು ಹೇಳಿದಾರೆ ಹೇಳು. ನಮ್ಮ ಮನೆ ಒಬ್ಬರು ಅದಕ್ಕೇನೆ ಅಲ್ಲಿಗೆ ಹೋಗ್ತಾನಂತೆ. ಬಿಡತ್ತ, ಓದಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಏನಾರ ಕೆಲಸ ಕಲಿಯಕ್ಕೆ ಹೋಗ್ತಾನೆ. ಮೆಕ್ಯಾನಿಕ್ ಮಾಡಕ್ಕೆ ಹೋಗ್ತಾನೆ. JCP ಕಲಿಯಕ್ಕೆ ಹೋಗ್ತಾನೆ. ಅದೇ ಬೈಕೂರು ಎಲ್ಲ ರಿಪೇರಿ ಮಾಡವ ಅಂಥವೆಲ್ಲ ಕಲಿಯಕ್ಕೆ ಹೋಗ್ತಾನಂತೆ. ನಿಮ್ಗೆ ಯಾಕೆ ಬೇಕು? ನೀವು ಸುಮ್ಮನಿರ್ರಿ. ಏಯ್ ಸುಮ್ಮನೆ ಹೋಗಲೇ. ಹೋಗೋ ಸುಮ್ಮನೆ.
ಮಾತಾಡಬೇಡ. ಓಹೋ, ಮಾತಾಡೋದಂಗೆ ದೊಡ್ಡರ ಇದ್ರಿಗೆ ಹೆಂಗೆ ಮಾತಾಡ್ತಾನೆ, ಒಂದಿಟ್ಟು ನಯ ಭಯ ಇಲ್ಲ ಈ ಹುಡುಗನ್ಗೆ. ವರ್ಷಿತಾ ಇಲ್ಲಿ ನೋಡಿಲಿ, ನಾವು ಅವಾಗಿಂದ ನೋಡ್ತಾ ಇದ್ದೀನಿ. ಅವತ್ತೇನ ಎಷ್ಟು ಆಟ ಆಡಿಸ್ತಾ ಇದ್ದಾನೆ ಗೊತ್ತೇ, ಊಟಕ್ಕೆ ಎಷ್ಟು ಸತಿ ಕರಿತೈತೆ. ಏನು ಊಟಕ್ಕೆ ಈ ಅಪ್ಪನ ಹಗ್ಲೆಲ್ಲ ಕರಿಬೇಕೇನು? ಹಾಂ, ಅನ್ನ ಮುದ್ದೆ ಮೇಲೆ ನೀನು ದೌಲತ್ ಮಾಡಿರಣ, ನಿನ್ಗೆ ಬಂತು ಅನ್ನ ಸಿಗಲ್ಲ ನೋಡು. ಅಯ್ಯೋ ಎಷ್ಟು ಆಡ್ತಾನೆ ಹಂಗೆ ಅಲ್ಲ, ಎಷ್ಟು ಹೇಳ್ತಾ ಇದ್ದಾರೆ, ಬಾ ಊಟ ಮಾಡ್ಬಾ, ಬಾ ಊಟ ಮಾಡ್ಬಾ ಅಂತ ಎಷ್ಟು ಸತಿ ಕರಿತಾ ಇದ್ದಾರೆ. ಸಂಗೀತನೂ ಕರಿತಾ ಇದ್ದಾಳೆ, ಅವಾಗ ಉಮ್ತೀನಿ ಇವಾಗ ಉಮ್ತೀನಿ ಅಂತ ಆಟ ಆಡ್ತಾ ಇದ್ದಾನೆ. ಹೋಗಲ್ಲೇ ಫಸ್ಟ್ ಊಟ ಮಾಡೋಗೋ. ನಡಿ. ನನ್ನ ಜೊತೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಕೆಲಸ ಕಲಿಸ್ತೀನಿ, ಅದನ್ನೇ ಮಾಡ್ಕೊಂಡಿರ್ಮಂತೆ. ಅಲ್ಲ ವರ್ಷಿತಾ, ಅವತ್ತು ಎಷ್ಟು ಸತಿ ಎಬ್ಬರಿಸ್ತು ಗೊತ್ತಾ? ಅಯ್ಯೋ ಎದ್ದಳ್ಳೇ ಇಲ್ಲ. ಎಷ್ಟು ಸತಿ ಊಟ ಮಾಡೋಕ್ಕೆ ಕರಿತೈತೆ, ಊಟ ಮಾಡೋಕ್ಕೆ ಹೋಗಂಗೆ ಇಲ್ಲ. ಅಯ್ಯಪ್ಪ ನನಗೆ ಭಾಳ ಸಿಟ್ಟು ಬಂತು, ಅದಕ್ಕೆ ತೆಗ್ದು 2 ಡೇಟ್ ಬಿಟ್ಟೆ ನೋಡು. ಹೇಳಿದ್ರು ಹೇಳಿ ಅವ್ರ ಅಮ್ಮಂತಾಗಿ ಅಂತ ಹೇಳಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ. ಕರ್ಕೊಂಡೋಗ್ರೆ ಅದು ಬಿಡಬೇಡ, ಎಲ್ಲೂ ಕೆಲಸ ಚೆನ್ನಾಗಿ ಮಾಡಿಸಿ ಅನ್ನಿಸ್ಬೇಕು. ಕೆಲಸ ಮಾಡಿಸ್ಬೇಕು ನಿಮ್ಮ ಹತ್ರನೇ. ಕೆಲಸ ಮಾಡಿಸಿದ್ರೆ ಅವ್ನಿಗೆ ಬುದ್ಧಿ ಬರೋದು, ಕೆಲಸ ಮಾಡಿಸ್ಲಿಲ್ಲ ಅಂದರೆ ಬುದ್ಧಿ ಬರಲ್ಲ. ಕರ್ಕೊಂಡೋಗಿ ನಿನ್ನ ಜೊತೆ ಕೆಲಸಕ್ಕೆ. ಕರ್ಕೊಂಡು ಹೋಗ್ತೀನಿ ತಡಿ. ಕರ್ಕೊಂಡೋಗಿ ಕೆಲ್ಸಕ್ಕೆ ಇಕ್ಕಿದ್ರೇ ಅಲ್ಲ, ರಾತ್ರಿ ಟೈಮಲ್ಲಿ 12-1 ಗಂಟೆ ತನಕ ಫೋನ್ ನೋಡಿಕೊಂಡು ನಾನು ರಾತ್ರಿ ಮಾಲಿಕಣ್ಣು ಅಂದ್ಕೊಳ್ಳೋ ಪಾಪ ಸೌಂಡ್ ಕಡಿಮೆ ಇಟ್ಕೊಳ್ಳೋಂದಾಗ ಇಟ್ಕೊಂತಾನೆ, ಜೋರು ಸೌಂಡ್ ಇಟ್ಕೊಂಡು ಫೋನ್ ನೋಡ್ತಾವ್ನಿ. ಫೋನ್ ನೋಡ್ಕೊಂಡು ಕೂತ್ಕೊಂಡವ್ನಿ. ಫೋನ್ ನೋಡ್ಕೊಂಡು ಕೂತ್ಕೊಂಡು ಬೆಳಗ್ಗೆ 10:30 11-12 ಗಂಟೆ ಆಗಲಿ ಎದ್ದೇಳಿಸ್ತೈತೆ. ಅವತ್ತೆ 10 ಗಂಟೆಯಿಂದಲೂ ಎಬ್ಬರಿಸ್ತೈತೆ. ನಾನು ನೋಡ್ತಾನೆ ಇದ್ನಿ, ಎದ್ದೇಳಂಗಿಲ್ಲ. ಈಗ ಎದ್ದು ಬಂದವನಿ. ಎದ್ದು ಹಾಲು ಕಾಸು ಕೊಡ್ತು, ಹಾಲು ಕುಡ್ದಂಗೆ ತಿರ್ಗಿ ಮನ್ಕಂಡ ತಿರ್ಗಿ ಬಂದು ಇಲ್ಲಿ ಕುಕ್ಕಂಡ. ಅವತ್ತೆ ಕರಿತೈತೆ, ಬಾ ಊಟ ಮಾಡು ಅಂತ. ಇಲ್ಲ, ನಾನು ಆಮೇಲೆ ಉಣ್ತೀನಿ. ಏನು ಸಾರು ಮಾಡಿದ್ದಿ? ನನಗೆ ಅದು ಬೇಡ ಇದು ಬೇಡ, ನೀನು ತಿಂಡಿ ಮಾಡಿಲ್ಲ. ನೀನು ನಾನು ಬಂದಾಗಿಂದ ಕೋಳಿ ಸಾರು ಮಾಡಿಲ್ಲ, ಕೋಳಿ ಸಾರು ಮಾಡು ಅಂತ ಅವತ್ತೆಗೆ ತಲೆ ಕೆಡಿಸ್ತಾ ಇದ್ದಾನೆ. ಅಯ್ಯೋ ಭಾರಿ ಇದ್ದಾನೆ ಅಂತ ಅಂದ್ಕೊಂಡೆ. ನೀವು ಮತ್ತೆ ಕೆಲ್ಸಕ್ಕೆ ಕಳಿಸ್ಬೇಕು. ಇನ್ನ ಕೆಲ್ಸಕ್ಕೆ ಕಳಿಸಿದ್ರೆ ನೆಟ್ಗೆ ಹಾಕ್ತಾನೆ. ಕೆಲ್ಸಕ್ಕೆ ಕರ್ಕೊಂಡೋಗಿ ನಿನ್ನ ಜೊತೆ ಕೆಲ್ಸಕ್ಕೆ ಕರ್ಕೊಂಡೋಗಿ ಎಲ್ಲ ಅಲ್ಲಿ ಕೆಲ್ಸಕ್ಕೆ ಇಕ್ಕಿದ್ರೆ ಬೊಗ್ಗೋದು. ಇಲ್ಲ, ಕೆಲ್ಸಕ್ಕೆ ಮಕ್ಕಳಿಗೆ ಕಷ್ಟ ಏನಂತ ತೋರಿಸ್ಬೇಕು. ಕಷ್ಟ ಏನಂತ ತೋರಿಸಿಲ್ಲ ಅಂದರೆ ಮಕ್ಕಳು ಉದ್ಧಾರ ಆಗಲ್ಲ. ಸುಖವಾಗಿ ಬೆಳ್ಕೊಂಬಂದ್ರೆ ಹಿಂಗೆ ಇರ್ತವೆ. ಕರ್ಕೊಂಡೋಗಿ ಕೆಲ್ಸಕ್ಕೆ. ಇವಾಗ ಏನಾಯ್ತಪ್ಪ, ಅವನಿಗೆ ಓದಕ್ಕೆ ಕಾಲೇಜ್ಗೆ ಹೋಗಲ್ಲ ಅಂತಾನೆ. ಇದಾದರೂ ಏನೋ ಒಂದು ಕೆಲಸ ಮಾಡ್ಕೊಂಡಿರಕ್ಕೆ ಅವ್ನಿಗೆ ಏನಾಗೈತೆ? ಏನಾಗೈತೆ ಹೇಳಿ ದಾಡಿ ಅವನಿಗೆ? ಓದಿದ್ರೆ ಸಖತ್ತಾಗಿರೋನಪ್ಪ. ಓದಲೇ ಇಲ್ಲ ನೋಡ, ಅದಕ್ಕೆ ಮತ್ತೆ ಹೇಳೋದು. ನಾವು ಓದ್ತೀವಿ ಅಂದರೆ ಅವಾಗ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಓದಿಸ್ಲಿಲ್ಲ. ಬಡತನ ಬೇರೆ. ಅವಾಗ ಆಮೇಲೆ ಕೂಲಿ ಮಾಡಿ ಅಷ್ಟೊಂದು ಮಾಡಿದ್ದೆ ಹೆಚ್ಚಾಯ್ತು. ಅವಾಗ 1 ರೂಪಾಯಿ ಸಾಲಿಲ್ದಂಗೆ ಹಂಗತ್ತ ನಮ್ಮನ್ನು ಸಾಕಿದ್ರು. ಕೂಲಿ ಮಾಡಾಗ್ಲೂ ಸಾಕಿದ್ರು. ಇವತ್ತು ನೋಡು, ಎಲ್ಲ ಇದ್ರೂ ನಾವು ಹುಡುಗರು ಓದೋದು ಕಷ್ಟ. ಒಬ್ಬನೇ ಮಗ ಎಷ್ಟು ಚೆನ್ನಾಗಿ ಓದ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಯ್ತು. ಅವನಿರೋ ಇದಕ್ಕೆ ಚೆನ್ನಾಗಿ ಓದಿದ್ರು ಒಂದು ಒಳ್ಳೆ ಕೆಲಸ ಇರೋದು. ಅವನು ಫಸ್ಟು ಜಂಬ ದೌಲತ್ತೆಲ್ಲ ಬಿಟ್ಟು ಚೆನ್ನಾಗಿದ್ರೆ ಎಲ್ಲ ಬರುತ್ತೆ, ಎಲ್ಲ ಮಾಡ್ಬೋದು. ನಾನು ಈಗಲೂ ಹೇಳ್ತೀನಿ, ಏನಕ್ಕೆ ಆಗಿಲ್ಲ ಕಣೋ, ನೀನು ಎಕ್ಸಾಮ್ಗಳನ್ನೆಲ್ಲ ಕಟ್ಕೊಂಡು ಹೋಗೋ ಅಂತ ಹೇಳಿ ಬರ್ಕೊಂಡು ಯಾವ್ದಾನ ಎಕ್ಸಾಮ್ಗಳು ಬರೀ ಪಾಸ್ ಮಾಡ್ಕೊ ಅಂತ ಹೇಳ್ತೀನಿ. ನನ್ನ ಮಾತು ಕೇಳಲ್ಲ ಅವನು. ರಾಜುಗೆ ಹೇಳ್ತಾ ಇದ್ದೀನಿ ಕೆಲ್ಸಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿ. ಅವ್ನು ಕೆಲ್ಸಕ್ಕೆ ಇಕ್ಕಿದ್ರೆ ಅವ್ನು ನೆಟ್ಕಾಗೋದು ಕೆಲಸ ಇಲ್ವಲ್ಲ, ಅದಕ್ಕೇ ಇಲ್ಲದ್ದೆಲ್ಲ ಮಾಡ್ಕೊಂಡು ಓಡಾಡ್ತಾನೆ. ಅವನಿಗೆ ಕೆಲಸ ಇರಬೇಕು ಮೇಯ್ನು. ಕೆಲಸ ಇದ್ದರೆ ಹಿಂಗೆಲ್ಲ ಯಾರೂ ಏನೂ ಮಾಡೋದಿಲ್ಲ. ಮನುಷ್ಯನಿಗೆ ಕೆಲಸ ಇರಬೇಕು, ಅದಕ್ಕೆ ಕೆಲಸಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.